ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಇವತ್ತು ನಾನು TET 2025 ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ NCERTಲಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನು ನಿಮ್ಮ ಜೊತೆ ಇವತ್ತು ಮಾತಾಡ್ತೇನೆ. ಇದು TET ಮತ್ತು CTET ನಿಮ್ಮ TET ಕೋರ್ಸ್ ಇರ್ಬೋದು, TET ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇರ್ಬೋದು, ಅಥವಾ ಸೆಂಟ್ರಲ್ CTET ಏನಿದೆ CTETಗೂ ಅನುಕೂಲವಾಗುವ ರೀತಿಯಲ್ಲಿ ನಾನಿವತ್ತು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೇನೆ. ಯಾರಿನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆದರೆ ನಿಮಗೆ ಪ್ಲೇಸ್ಟೋರಲ್ಲಿ ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂಥ ವೀಡಿಯೋಸ್ಗಳು ಸುಮಾರು ವೀಡಿಯೋಗಳು ಸಿಗುತ್ತೆ, ಅದನ್ನು ಸದುಪಯೋಗಪಡಿಸ್ಕೊಳ್ಬೋದು. ಹಾಗೆ ನಮ್ಮ ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನೀವು TET ಮ್ಯಾಥಮೆಟಿಕಲ್ ಮತ್ತು ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು, ಇವು ಆನ್ಲೈನ್ ನೀವು ಪಡಿಬೋದು. ನೆಕ್ಸ್ಟ್ ಅದಾದಮೇಲೆ GPSTR, HSTR ಮತ್ತು ಈ ಕೋರ್ಸ್ಗಳು PSTR ಕೋರ್ಸ್ಗಳು ಸಹ ಆನ್ಲೈನಲ್ಲಿ ಲಭ್ಯವಿದೆ. ಹಾಗಾದರೆ NCERT ಮಾದರಿಯಲ್ಲಿ ಅಥವಾ NCERTಲಿರ್ತಕ್ಕಂಥ ಪ್ರಶ್ನೆಗಳು ಹೇಗೆಲ್ಲ ಇರುತ್ತೆ, ಆ ಪ್ರಶ್ನೆಗಳನ್ನು ನಾವು ಹೇಗೆ ಡಿಸ್ಕಷನ್ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟ್ ಮೇಲೆ ನಾನು ನಿಮ್ಮ TETಯನ್ನು ಗುರಿಯಾಗಿಟ್ಕೊಂಡು ಮಾತಾಡ್ತಾ ಹೋಗ್ತಾ ಇದ್ದೇನೆ. ಒಂದು ಪ್ರಶ್ನೆ ಹೀಗಿದೆ: ಹಿಂದ್ ಸ್ವರಾಜ್ ಅಂತಕ್ಕಂಥ ಕೃತಿ ಏನಿದೆ, ಹಿಂದ್ ಸ್ವರಾಜ್ ಅಂತಕ್ಕಂಥ ಕೃತಿ ಏನಿದೆ, ಈ ಪುಸ್ತಕದ ಲೇಖಕರು ಯಾರು ಅಂತಕ್ಕಂಥದ್ದು ಕೇಳಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಕೇಳಿದ್ದಾರೆ, ಅಂಬೇಡ್ಕರ್ ಇದೆ, ಹಾಗೆ ಮಹಾತ್ಮ ಗಾಂಧೀಜಿ ಇದೆ, ಹಾಗೆ ಜವಾಹರ್ಲಾಲ್ ನೆಹರು ಇದೆ. ಡಿಯರ್ ಫ್ರೆಂಡ್ಸ್, ನಿಮಗೆ ಹಿಂದ್ ಸ್ವರಾಜ್ ಅಂತಕ್ಕಂಥ ಕೃತಿ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ನೋಡಿ, ಹಿಂದ್ ಸ್ವರಾಜ್ ಅಂತಕ್ಕಂತಹ ಕೃತಿಯನ್ನು ಗಾಂಧೀಜಿಯವರು ಒಂದು ಬಾರಿ ಏನು ಮಾಡ್ತಾರೆ ಅಂದರೆ, ಈ ಇಂಗ್ಲೆಂಡಿನಿಂದ, ಎಲ್ಲಿಂದ ಇಂಗ್ಲೆಂಡಿನಿಂದ ಈ ಒಂದು ಆಫ್ರಿಕಾಕ್ಕೆ ಹೋಗುವಾಗ, ಸೌತ್ ಆಫ್ರಿಕಾಕ್ಕೆ ಹೋಗುವ ಸಂದರ್ಭದಲ್ಲಿ ಹಡಗಿನಲ್ಲಿ ಈ 3000 ಗುಜರಾತಿ ಭಾಷೆಯಲ್ಲಿ ಬರೀತಾರೆ, ಪದಗಳಲ್ಲಿ 3000 ಗುಜರಾತಿ ಪದಗಳನ್ನು ಬಳಸಿ ಏನು ಮಾಡಿರ್ತಾರೆ, ಈ ಕೃತಿಯನ್ನು ಬರೀತಾರೆ. ಯಾವ ಸಂದರ್ಭದಲ್ಲಿ ಅಂತ ಕ್ವಶನ್ಸ್ ಕೇಳಿದರೆ, ಇಂಗ್ಲೆಂಡಿಂದ ಸೌತ್ ಆಫ್ರಿಕಾಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬರೆದಂತಹ ಒಂದು ಕೃತಿ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ, ಗಾಂಧೀಜಿಯವರು ಹಿಂದ್ ಸ್ವರಾಜ್ ಪುಸ್ತಕ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಹಿಂದ್ ಸ್ವರಾಜ್ ಕೃತಿಯನ್ನು ಇವರು ಏನು ಮಾಡ್ತಾರೆ, ಈ ರೌಲತ್ ಆ್ಯಕ್ಟ್ ಸಂದರ್ಭದಲ್ಲೂ ಸಹ ಇದನ್ನು ಮಾರಾಟ ಆಗುತ್ತೆ ಅಂತಕ್ಕಂಥದ್ದು. ಸರ್ವೋದಯ ಅಂತಕ್ಕಂಥ ಪುಸ್ತಕನೂ ಸಹ ಇವ್ರದ್ದಿದೆ. ಹಾಗೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥದ್ದು ಗಾಂಧೀಜಿಯವರ ಪುಸ್ತಕ ಇದೆ. ಮೈ ಅರ್ಲಿ ಲೈಫ್ ಅಂತಕ್ಕಂಥದ್ದು ಗಾಂಧೀಜಿಯವರ ಒಂದು ಪುಸ್ತಕ ಇದೆ. ಮೈ ಡ್ರೀಮ್ ಇಂಡಿಯಾ ಅಂತಕ್ಕಂಥದ್ದು ಸಹ ಗಾಂಧೀಜಿಯವರ ಪುಸ್ತಕ ಇದೆ. ಹಾಗಾದರೆ ಗಾಂಧೀಜಿಯವರ ಪತ್ರಿಕೆಗಳು ಇಂಡಿಯನ್ ಒಪಿನಿಯನ್ ಇರ್ಬೋದು, ಅಥವಾ ಈ ಒಂದು ಯಂಗ್ ಇಂಡಿಯಾ ಪತ್ರಿಕೆ ಇರ್ಬೋದು, ಹಾಗೆ ಈ ನವಜೀವನ ಇರ್ಬೋದು, ಯಂಗ್ ಇಂಡಿಯಾ ನಂತರ ಹರಿಜನ ಪತ್ರಿಕೆ ಆಗಿದ್ದು 1933ರಲ್ಲಿ. ನೋಡಿ, ಈ ರೀತಿಯಾಗಿ ಪ್ರಶ್ನೆಗಳು. ಹಿಂದ್ ಸ್ವರಾಜ್ ಅಂತಕ್ಕಂಥ ಕೃತಿ ಏನಿದೆ, ಇದನ್ನು ಬರೆದಂಥದ್ದು ಗಾಂಧೀಜಿ. ಯಾವ ಸಂದರ್ಭದಲ್ಲಿ ಅಂದರೆ, ಹಡಗಿನಲ್ಲಿ ಇಂಗ್ಲೆಂಡಿನಿಂದ ಸೌತ್ ಆಫ್ರಿಕಾಕ್ಕೆ ಹೋಗುವ ಸಂದರ್ಭದಲ್ಲಿ ಈ ಕೃತಿಯನ್ನು ಬರೆದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಹಾಗಾದರೆ ಈ ಗೀತಾಂಜಲಿ ಯಾರು ಅಂದರೆ ರವೀಂದ್ರನಾಥ್ ಟ್ಯಾಗೋರ್. ನೋಡಿ, ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತೆ ಇವರು ದ ಅನ್ಟಚಬಲ್ ಅಂತಕ್ಕಂತಹ ಒಂದು ಕೃತಿಯನ್ನು ಅಂಬೇಡ್ಕರ್ ಬರೆದ್ರು. ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿ ಇರ್ಬೋದು, ಅಥವಾ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅನ್ನೋದು ಜವಾಹರ್ಲಾಲ್ ಇರ್ಬೋದು. ಹಾಗೆ ಭಾರತ ದರ್ಶನ ಅಂತಕ್ಕಂಥ ಕೃತಿ ಏನಿದೆ, ಇದು ಜವಾಹರ್ಲಾಲ್ ನೆಹರು ಅವರ ಕೃತಿ ಇರ್ಬೋದು ಅಂತಕ್ಕಂಥ ಗೊತ್ತಿರಬೇಕು. ಹಾಗಾದರೆ ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು ಅಂದರೆ, ನಮಗೆ ಮಹಾತ್ಮ ಗಾಂಧೀಜಿ ಅಂತ ಗೊತ್ತಾಯಿತು. ಅದು ಬರೆದಂಥದ್ದು ಗುಜರಾತಿ ಭಾಷೆಯಲ್ಲಿ 3000 ಪದಗಳನ್ನು ಒಳಗೊಂಡಿತ್ತು. ಆಫ್ರಿಕಾಕ್ಕೆ ಹೋಗುವಾಗ, ಇಂಗ್ಲೆಂಡಿಂದ ಒಂದು ಸಾರಿ ಆಫ್ರಿಕಾಕ್ಕೆ ಹೋಗುವಾಗ ಹಡಗಿನಲ್ಲಿ ಬರೆದಂಥ ಕೃತಿ ಇದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಾವು ಈ ಒಂದು ಎರಡನೇ ಪ್ರಶ್ನೆ, ಖಿಲಾಫತ್ ಸಮಿತಿಯನ್ನು 1919ರಲ್ಲಿ ಯಾವ ನಗರದಲ್ಲಿ ರಚಿಸಲಾಯಿತು ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ನಮಗೆ ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ನಮಗೆ ಈ ಖಿಲಾಫತ್ ಬಗ್ಗೆ ಮಾಹಿತಿ ಬೇಕು. ಖಿಲಾಫತ್ ಅಂತಕ್ಕಂಥದ್ದೇನು ಅಂದರೆ, ಈ ಟರ್ಕ್ ರಾಜನಿಗಿದ್ದಂತಹ ಅಬ್ದುಲ್ ಮುಜುದ್ದೀನ್ ಅಂತ, ಅವನ ಹೆಸರೇನು, ಟರ್ಕ್ ರಾಜನಾದಂತಹ ಅಬ್ದುಲ್ ಮುಜುದ್ದೀನ್ ಅಂತ, ಅಬ್ದುಲ್ ಮುಜುದ್ದೀನಿಗಿದ್ದಂಥ ಒಂದು ಬಿರುದು. ನೋಡಿ, ಪ್ರಥಮ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಏನು ಮಾಡ್ತು, ಈ ಇಂಗ್ಲೆಂಡ್ ಟರ್ಕನ್ನು, ಯಾವುದನ್ನು, ಇಂಗ್ಲೆಂಡು ಟರ್ಕನ್ನು ಸೋಲಿಸಿ ಏನು ಮಾಡ್ತು ಅಂದರೆ, ಅವರಿಗೆ ಅವಮಾನ ಮಾಡ್ತು. ಇಂಗ್ಲೆಂಡನ್ನು ಸೋಲಿಸಿ ಟರ್ಕ್ ಅವಮಾನ ಮಾಡಿ ಆ ಮುಜೀದ್ ಅಂದರೆ ಅಬ್ದುಲ್ ಮುಜೀದನಿಗಿದ್ದಂಥ ಬಿರುದು ಖಿಲಾಫತ್ತನ್ನು ರದ್ದುಪಡಿಸಿದ್ದರಿಂದ ಈ ಭಾರತೀಯ ಮುಸಲ್ಮಾನರು ಅಥವಾ ಮುಸ್ಲಿಮರು ಏನು ಮಾಡಿದರು, ಈ ಬ್ರಿಟಿಷರ ವಿರುದ್ಧ ಈ ಒಂದು ಚಳವಳಿಯನ್ನು ಸ್ಟಾರ್ಟ್ ಮಾಡಿದರು. 1919ರಲ್ಲಿ ಈ ಚಳವಳಿ ಸ್ಟಾರ್ಟ್ ಆಯಿತು, ಆಗಸ್ಟಲ್ಲಿ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು. ಈ ಮಹಮ್ಮದ್ ಆಲಿ ಮತ್ತು ಈ ಶೌಕತ್ ಆಲಿ ಅಂತಕ್ಕಂಥವರು
ಈ ಚಳವಳಿಯ ನೇತೃತ್ವವನ್ನು ವಹಿಸಿದ್ರು. ಇದೇ ಖಿಲಾಫತ್ ಚಳವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಸಹ ಭಾಗವಹಿಸಿ ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಮುಸಲ್ಮಾನರು ಸಹೋದರರು ಅಂದರು. ಹಾಗೆ ಈ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಸಹ ಈ ಸಂದರ್ಭದಲ್ಲಿ ಅಥವಾ ಖಿಲಾಫತ್ನ ಒಂದು ಚಳವಳಿಯ ಇಂಪ್ರೂವ್ಮೆಂಟಿಂದ ಏನಾಯಿತು ಅಂದರೆ ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತಕ್ಕಂಥ ಕೃತಿನೂ ಬರೆದರು. ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತಕ್ಕಂತಹ ಕೃತಿ ಏನಿದೆ ಇದು ಸಹ ಈ ಸಂದರ್ಭದಲ್ಲೇ ಆಗಿದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಾಂಬೆಯಲ್ಲಿ ಖಿಲಾಫತ್ ಮೂಮೆಂಟ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. 1923ರಲ್ಲಿ ಈ ಟರ್ಕ್ ಸ್ವತಂತ್ರಗೊಂಡಿದ್ದರಿಂದ ಖಿಲಾಫತ್ ಮೂಮೆಂಟ್ ಅಂತಕ್ಕಂಥದ್ದು ನಿಂತು ಹೋಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಖಿಲಾಫತ್ ಮೂಮೆಂಟ್ನ ಕಾರ್ಯಕರ್ತರು ಚೌರಿಯಲ್ಲಿ ಏನಿದ್ರು ಶಾಂತಿ ಮೆರವಣಿಗೆ ನಡೆಸ್ತಾ ಇದ್ರು, ಆ ಸಂದರ್ಭದಲ್ಲೇ ಆ ಘಟನೆ ಆಗಿದ್ದು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಅಮೃತ್ಸರ್, ಲಕ್ನೋ ಮತ್ತು ಕಲ್ಕತ್ತಾ ಇದೆ. ಬಾಂಬೆಯಲ್ಲಿ ಖಿಲಾಫತ್ ಮೂಮೆಂಟು ಅಂತಕ್ಕಂಥದ್ದು ಅಥವಾ ಪಾನ್ ಇಸ್ಲಾಮಿಕ್ ಮೂಮೆಂಟ್ ಅಂತಲೂ ಕರಿತೀವಿ. ಇದನ್ನೇನಂತ ಕರಿತೀವಿ? ಪಾನ್ ಇಸ್ಲಾಮಿಕ್ ಚಳುವಳಿ ಅಂತಲೂ ಕರಿತೀವಿ. ಖಿಲಾಫತ್ತನ್ನು ಜಿನ್ನಾ ಅವರಿಗೆ ಸಂಬಂಧಿಸಿದಂತೆ ಈ ರೀತಿ ಕರೆದದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಹಾಗಾದರೆ ಮೂರನೇ ಪ್ರಶ್ನೆ, ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಕೈ ಬಿಡಲು ಈ ಕೆಳಗಿನದು ಯಾವುದು ಕಾರಣ ಅಂತ ನೋಡಿ. ಭಾರತ ಸ್ವತಂತ್ರ ಸೋಪಾನಕ್ಕೆ ಮೊದಲ ಸೋಪಾನ ಯಾವುದು ಅಂದರೆ ಈ ನಾನ್ ಕೋಆಪರೇಷನ್ ಮೂಮೆಂಟ್. ವೆರಿ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಬ್ರಿಟಿಷರ ಕಾನೂನನ್ನು ಸವಿನಯವಾಗಿ ವಿರೋಧಿಸ್ತಕ್ಕಂಥದ್ದು, ಅವರ ಶಿಕ್ಷಣ ಸಂಸ್ಥೆಗಳನ್ನು ಏನು ಮಾಡೋದು ವಿರೋಧಿಸ್ತಕ್ಕಂಥದ್ದು, ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡ್ತಕ್ಕಂಥದ್ದು, ಅವರ ಬ್ರಿಟಿಷರ ವಸ್ತುಗಳನ್ನು ಬಹಿಷ್ಕರಿಸೋದು ಈ ನಾನ್ ಕೋಆಪರೇಷನ್ ಮೂಮೆಂಟ್ನ ಒಂದು ಮುಖ್ಯ ಕಾರ್ಯಗಳಾಗಿತ್ತು ಅನ್ನೋದು ನಿಮಗೆ ಗೊತ್ತಿರಲಿ. ಗಾಂಧೀಜಿಯವರ ಈ ಒಂದು ಅಸಹಕಾರ ಚಳವಳಿ ಕೈ ಬಿಡೋದಕ್ಕೆ ಏನು ಕಾರಣ ಅಂದರೆ ಬ್ರಿಟಿಷ್ ಸರ್ಕಾರದಿಂದ ಒತ್ತಡ ಇರ್ಬೋದು, ಎರಡನೇ ದುಂಡು ಮೇಜಿನ ಸಮ್ಮೇಳನ ಇರ್ಬೋದು, ಗಾಂಧೀಜಿಯವರ ಬಂಧನ ಇರ್ಬೋದು. ಆದರೆ ಚೌರಿ ಈವೆಂಟ್ಸ್ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಯಾಕೆ ಅಂದರೆ ಗಾಂಧೀಜಿಯನ್ನು ಫಸ್ಟ್ ಗುಜರಾತ್ ಜೈಲಲ್ಲಿ ಸೆರೆಮನೆಯಲ್ಲಿಟ್ಟಿದ್ದು 1922ರಲ್ಲಿ. ಜೀವಿತಾವಧಿಯಲ್ಲಿ ಸುಮಾರು 6 ವರ್ಷಗಳ ಕಾಲ ಮತ್ತು 4 ತಿಂಗಳು 6 ವರ್ಷ 4 ತಿಂಗಳು ಗಾಂಧೀಜಿಯವರು ಜೈಲಲ್ಲಿರ್ತಾರೆ. ಅಪ್ರಾಕ್ಸಿಮೇಟ್ಲಿ 12ರಿಂದ 14 ಬಾರಿ ಗಾಂಧೀಜಿ ಜೈಲು ವಾಸವನ್ನು ಅನುಭವಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅಂದರೆ ನಮಗೆ 2338 ದಿನಗಳ ಕಾಲ ಗಾಂಧೀಜಿ ಈ ಫ್ರೀಡಮ್ ಮೂಮೆಂಟಲ್ಲಿ ಎಲ್ಲಿದ್ದರು? ಜೈಲಲ್ಲಿದ್ದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಚೌರಿ ಈವೆಂಟ್ಸು 1922 ಈ ಫೆಬ್ರವರಿ 5ನೇ ತಾರೀಕಿಗೆ ನಡೀತು. ಇಲ್ಲಿ 22 ಜನ ಪೊಲೀಸರನ್ನೇನು ಸಜೀವ ದಹನವನ್ನು ಮಾಡಿದರು. ಇದರಿಂದ ಮನನೊಂದ ಗಾಂಧೀಜಿ ಏನು ಮಾಡಿದರು? ಈ ನಾನ್ ಕೋಆಪರೇಷನ್ ಮೂಮೆಂಟನ್ನು ನಿಲ್ಲಿಸಿದರು. CR ದಾಸ್ ಏನು ಮಾಡಿದರು? INC ಅಧ್ಯಕ್ಷರಾಗಿ ಮುಂದೆ ಅದನ್ನು ಮುಂದುವರಿಸ್ತಾ ಹೋದರು. ಮತ್ತು ಸ್ವರಾಜ್ಯ ಪಕ್ಷ ಮೋತಿಲಾಲ್ ನೆಹರು ಅವರು ಸೇರಿ ಅದನ್ನು ಮುಂದುವರಿಸ್ತಾ ಹೋದರು. ನೋಡಿ, ಮೂರನೇ ಪ್ರಶ್ನೆಗೆ ಈ ಚೌರಿ ಚೌರ ಘಟನೆ ಅಂತಕ್ಕಂಥದ್ದು ಮೇಜರ್ ಆದಂಥ ಕಾರಣ ಆಯಿತು ಅಂತ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಬಾಬಾ ರಾಮಚಂದ್ರ ಈ ಕೆಳಗಿನ ನೋಡಿ, ಇಲ್ಲಿ ಬಾಬಾ ರಾಮಚಂದ್ರ ಅವರು ಈ ಕೆಳಗಿನ ಯಾವ ಚಳುವಳಿಯ ನಾಯಕರಾಗಿದ್ದರು? ಖಿಲಾಫತ್ ಮೂಮೆಂಟ್ ನಾಯಕರು ಹೇಳಿದೆ ನಾನು. ಈ ಒಂದು ಶೌಕತ್ ಅಲಿ ಮತ್ತು ಈ ಒಂದು ಮೊಹಮ್ಮದ್ ಅಲಿ ಅಂತ ಹೇಳಿದೆ. ಆಂಧ್ರ ಪ್ರದೇಶದಲ್ಲಿ ಉಗ್ರಗಾಮಿ ಗೆರಿಲ್ಲಾ ಚಳುವಳಿ, ಈ ಚಳುವಳಿ ನಡೆದದ್ದು ಯಾವಾಗ ಅಂದರೆ ಅಥವಾ ಈ ಅಲ್ಲೂರು ಸೀತಾರಾಮ ರಾಜು ಏನಿದ್ದಾರೆ ಇವರು, ಅಲ್ಲೂರು ಸೀತಾರಾಮ ರಾಜು ಅವರು ಈ ಚಳುವಳಿಯ ನೇತೃತ್ವವನ್ನು ವಹಿಸಿದ್ರು. ಆದರೆ ಈ ಉತ್ತರ ಪ್ರದೇಶದ ಹೌದೇನಿದೆ, ಈ ಉತ್ತರ ಪ್ರದೇಶದ ಹೌದ್ನಲ್ಲಿ ಈ 1920ರ ಸಂದರ್ಭದಲ್ಲಿ ಈ ಬಾಬಾ ರಾಮಚಂದ್ರ ಈ ಕೆಳಗಿನ ಯಾವ ಚಳುವಳಿಯ ಒಬ್ಬ ಲೀಡರ್ ಆಗಿದ್ರು ಅಂದರೆ ಉತ್ತರ ಪ್ರದೇಶದ ಹೌದ್ನ ಈ ರೈತ ಚಳುವಳಿ ಏನಿದೆ ಇದರ ಲೀಡ್ ಆಗಿದ್ದಂಥವ್ರು ಯಾರು ಅಂದರೆ ಇವರು ಅಂತ. ಹಾಗೆ ಅಸ್ಸಾಂನಲ್ಲಿ ಈ ಪ್ಲಾಂಟೇಷನ್ ವರ್ಕರ್ಸ್ ಆಂದೋಲನ ಅಂತಕ್ಕಂಥದ್ದು ನಡೆಯುತ್ತೆ. ನಿಮಗೆ ಉತ್ತರ ಪ್ರದೇಶದ ಹೌದೇನಿದೆ ಹೌದ್ನಲ್ಲಿ 1920ರ ಸಂದರ್ಭದಲ್ಲಿ ಇವರೇ ಬಾಬಾ ರಾಮಚಂದ್ರ ಅಂತಕ್ಕಂಥವ್ರು ಲೀಡರ್ ಆಗಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅಂತ. ನೆಕ್ಸ್ಟ್ ಸ್ನೇಹಿತರೆ, ಅದಾದಮೇಲೆ ನಾವು 5ನೇ ಪ್ರಶ್ನೆ ಮಾಡೋಣ. ಹೌದು, ಈಗ ತಾನೇ ಮಾತಾಡಿದೆ. ಹೌದು, ಉತ್ತರ ಪ್ರದೇಶದ ಹೌದನ್ನ ಈ ಕಿಸಾನ್ ಸಭಾವನ್ನು ಸ್ಥಾಪಿಸಿದವರು ಯಾರು ಅಂತ. ಕಿಸಾನ್ ಸಭಾವನ್ನು ಸ್ಥಾಪಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳ್ತಾ ಹೋಗಿದ್ದಾರೆ. ಅಲ್ಲೂರು ಸೀತಾರಾಮ್ ಅವರು ಹೇಳಿದೆ ನಾನು. ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ ಇವರು ಚಳವಳಿಯನ್ನು ನಡೆಸಿದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗೆ ಜವಾಹರ್ಲಾಲ್ ನೆಹರು ಮತ್ತು ಬಾಬಾ ರಾಮಚಂದ್ರ ಅಂತಕ್ಕಂಥವ್ರು ಏನಿದ್ದಾರೆ
ಈ ಬಾಬಾ ರಾಮಚಂದ್ರ ಅಂತಕ್ಕಂಥವ್ರು ಏನಿದ್ದಾರೆ ಇವರು ಈ ಚಳುವಳಿಯನ್ನು ನಡೆಸಿದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಕಿಸಾನ್ ಸಭಾವನ್ನು ಸ್ಥಾಪಿಸಿದ್ರ ಬಗ್ಗೆ ನಿಮಗೆ ಇರಲಿ. ಶೌಕತ್ ಅಲಿ ಇದೆ. ಶೌಕತ್ ಅಲಿ ಎಲ್ಲಿದ್ದರು ಅಂದರೆ ಖಿಲಾಫತ್ತಲ್ಲಿದ್ದರು. ಗಾಂಧೀಜಿಯವರ 1930 ನಾನ್ ಕೋಆಪರೇಷನ್ ಮೂಮೆಂಟ್ ಇರ್ಬೋದು, 1920 ನಾನ್ ಕೋಆಪರೇಷನ್ ಇರ್ಬೋದು, 1930 ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಇರ್ಬೋದು, 1942 ಒಂದು ಕ್ವಿಟ್ ಇಂಡಿಯಾ ಏನಿದೆ, ಈ ಕ್ವಿಟ್ ಇಂಡಿಯಾ ಅಂತಕ್ಕಂಥ ಘೋಷಣೆ, ಈ ಗೋ ಬ್ಯಾಕ್ ಟು ಸೈಮನ್ ಅಂತಕ್ಕಂತಹ ಘೋಷಣೆಯನ್ನು ಮೊದಲು ಪರಿಚಯಿಸಿದ್ದವರು ಯಾರು ಅಂದರೆ ಮೆಹರೋಲಿ ಅಂತ. ಯಾರು ಅಂದರೆ ಮೆಹರೋಲಿ ಅಂತಕ್ಕಂಥವ್ರು ಏನಿದ್ದಾರೆ ಯೂಸಿಫ್ ಮೆಹರೋಲಿ ಅಂತ ಅವ್ರ ಹೆಸರು. ಯೂಸಿಫ್ ಮೆಹರೋಲಿ ಗೋ ಬ್ಯಾಕ್ ಟು ಸೈಮನ್ ಮತ್ತು ಕ್ವಿಟ್ ಇಂಡಿಯಾ ಪದಗಳನ್ನು ಪರಿಚಯಿಸಿದ್ದು ಇವರೇ ಅಂತಕ್ಕಂಥದ್ದು ಗೊತ್ತಿರಬೇಕು. 5ನೇ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಲಿ. ಎಸ್, ಹಾಗಾದರೆ ನಮಗೆ 5ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆದಮೇಲೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಬೇಡಿಕೆ ಏನಾಗಿತ್ತು ಅಂತಕ್ಕಂಥದ್ದು. ಉಪ್ಪಿನ ತೆರಿಗೆ ರದ್ದತಿ 1930 ದಂಡಿ ಮಾರ್ಚ್ ಏನಿದೆ ಇದಾಗಿತ್ತು. ಸೈಮನ್ ಕಮಿಷನ್ ಇದೊಂದು ಬಿಳಿಯರ ಆಯೋಗ ಆಗಿತ್ತು. 1928 ಫೆಬ್ರವರಿಯಲ್ಲಿ ಬಾಂಬೆಗೆ ಬಂತು. ದಲಿತರಿಗೆ ಪ್ರತ್ಯೇಕ ನೋಡಿ, 1909 ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರ. ನಂತರ 1919 ಕಾಯ್ದೆ ಏನು ಹೇಳುತ್ತೆ ನಮಗೆ, ಈ ಮಂಟೆಂಗೋ ಚಲ್ಮ್ಸ್ಫೋರ್ಡ್ ಮತ್ತು ಮಿಂಟೋ ಮಾರ್ಲೆ ಸುಧಾರಣೆಗಳಲ್ಲಿ ಅದನ್ನು ವಿಸ್ತಾರ ಮಾಡಿ 19 ಕಾಯ್ದೆ ಏನು ಮಾಡುತ್ತೆ, ಇದಕ್ಕೆ ಪ್ರತ್ಯೇಕ ಮತಕ್ಕೆ ಮಾತಾಡ್ತು ಆ ವಿಷಯಗಳ ಕುರಿತು ಅಂತಕ್ಕಂಥದ್ದು. ನೋಡಿ, ಪೂರ್ಣ ಸ್ವರಾಜ್ಯ ರಾವಿ ನದಿ ತೀರದಲ್ಲಿ ತ್ರಿವರ್ಣ ಧ್ವಜವನ್ನು ಆರಿಸಿ ಈ ಪೂರ್ಣ ಸ್ವರಾಜ್ಯ ಘೋಷಣೆ ಆಗಿದ್ದು 1919 ಈ ಒಂದು ಮುಖ್ಯವಾದಂಥ ಘಟ್ಟ ಅಂತಕ್ಕಂಥದ್ದು ಗೊತ್ತಿರಬೇಕು. ನೋಡಿ, ಡಿಸೆಂಬರ್ ತಿಂಗಳಲ್ಲಿ ಈ ಡಿಸೆಂಬರ್ 19ನೇ ತಾರೀಕಿಂದ 30ನೇ ತಾರೀಕುವರೆಗೂ ಈ ಕೆಲಸಗಳು ನಡೀತು. ಆದರೆ 1930 ಜನವರಿ 26ನೇ ತಾರೀಕನ್ನು ನಾವು ಪೂರ್ಣ ಸ್ವರಾಜ್ಯ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಫಸ್ಟ್ ಡೇ ಮಾಧ್ಯಮಗಳ ಕೊರತೆ ಇದ್ದುದರಿಂದ ಈ ಒಂದು ಜನವರಿ 26 ನೆನಪಿಗಾಗಿಯೇ ನಮಗೇನಾಯಿತು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಯಿತು. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಈಗ ಜವಾಹರ್ಲಾಲ್ ನೆಹರು INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಸುಮಾರು ಅತಿ ಹೆಚ್ಚು 5 ಬಾರಿ ಅಧ್ಯಕ್ಷತೆಯನ್ನು ವಹಿಸಿದಂಥವ್ರು ಯಾರು ಅಂದರೆ ನೆಹರು ಅವರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಾವೀಗ 7ನೇ ಪ್ರಶ್ನೆ ನೋಡೋದಾದರೆ, ಸೈಮನ್ ಕಮಿಷನ್ ಬಹಿಷ್ಕಾರಕ್ಕೆ ಕಾರಣ ಯಾವುದು ಅಂತ ಕೇಳಿ. ಈ ಆಯೋಗದಲ್ಲಿ ಯಾವ ಬ್ರಿಟಿಷ್ ಸದಸ್ಯ ಇರಲಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಆಯೋಗದಲ್ಲಿದ್ದಂಥವರು 7 ಜನ ಬ್ರಿಟಿಷರು. ಹಾಗಾಗಿ ಇದನ್ನು ಬಿಳಿಯರ ಏನಂತ ಕರಿತೀವಿ, ಬಿಳಿಯರ ಆಯೋಗ ಅಂತ ಕರಿತೀವಿ. 1927ರಲ್ಲಿ ಇದು ರಚನೆ ಆಯಿತು. ಈಗ ಇರ್ವಿನ್ ವೈಸರಾಯ್ ಇದ್ದ. 1928 ಫೆಬ್ರವರಿಲಿ ಬಾಂಬೆಗೆ ಬಂತು. 1928ರಲ್ಲಿ ಲಾಹೋರ್ ಅಕ್ಟೋಬರಲ್ಲಿ ಬಂತು. ಇಲ್ಲಿ ನಮಗೆ 1928 ಈ ನವೆಂಬರ್ 17ನೇ ತಾರೀಕು ಈ ಲಾಲಾ ಲಜಪತ್ ರಾಯ್ ಸಾವಿಗೆ ಸ್ಯಾಂಡರ್ಸ್ ಕಾರಣ ಆದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಈಗ ಆಪ್ಷನ್ಸ್ಗಳು ರೈಟ್ ಆನ್ಸರ್ ನೋಡೋಣ. ಇದು ಬಿಳಿಯರಿದ್ದರು, ಬಿಳಿಯರಿಲ್ಲ ಅಂತ ಕೊಟ್ಟಿದ್ದಾರೆ, ಇದು ಆಪ್ಷನ್ ತಪ್ಪಾಗುತ್ತೆ. ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಕೋರಿತ್ತು ಅಂತಕ್ಕಂಥದ್ದು ತಪ್ಪು. ಆಯೋಗದಲ್ಲಿ ಭಾರತೀಯ ಸದಸ್ಯರು ಯಾರೂ ಸಹ ಇರಲಿಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ ಇದು ನಮಗಿಲ್ಲಿ ಸರಿಯಾದ ಉತ್ತರ. ಭಾರತೀಯ ಸದಸ್ಯರು ಯಾರೂ ಇರಲಿಲ್ಲ. ಇದು ಭಾರತಕ್ಕೆ ಯಾಕೆ ಬಂತು ಅಂದರೆ ಭಾರತದ ಒಂದು ಸ್ವಯಂ ಆಡಳಿತ ಸಂಸ್ಥೆಗಳನ್ನು ಅಧ್ಯಯನ ಮಾಡೋದಕ್ಕೆ ಇದು ಭಾರತಕ್ಕೆ ಬಂತು. ಹಾಗಾಗಿ ಸೈಮನ್ ಕಮಿಷನ್ 1930ರಲ್ಲಿ ತನ್ನ ರಿಪೋರ್ಟನ್ನು ಸಲ್ಲಿಸ್ತು. ಗೋ ಬ್ಯಾಕ್ ಟು ಸೈಮನ್ ಅಂತಕ್ಕಂಥದ್ದು ಯೂಸಿಫ್ ಮೆಹರೋಲಿಯವರ ಒಂದು ಫಸ್ಟ್ ಕೊಟೇಶನ್ನು. ಇದನ್ನು ಆನಂತರವಾಗಿ ನಾವು ಬಳಸ್ತಾ ಹೋದ್ವಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. 7ನೇ ಪ್ರಶ್ನೆಗೆ ಸಿ ಉತ್ತರ ಸರಿ. 7ನೇ ಪ್ರಶ್ನೆಗೆ ಯಾವ ಉತ್ತರ ಸರಿ ಅಂದರೆ ಈ ಸಿ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಅದಾದಮೇಲೆ ಅಸಹಕಾರ ಆಂದೋಲನದಲ್ಲಿ ಜನರು ಅಂಗಡಿ ಕಾರ್ಖಾನೆ ನೋಡಿ, ಇಲ್ಲಿ ನಿಮಗೆ ಕಿರಾಣಿ ಸ್ಟೋರ್ಗಳಿರ್ಬೋದು, ಕಾರ್ಖಾನೆ ಫ್ಯಾಕ್ಟ್ರಿಗಳಿರ್ಬೋದು ಅಥವಾ ಕಚೇರಿ ಪ್ರದೇಶಗಳಲ್ಲಿ ನಿರ್ಬಂಧಿಸುವ ಪ್ರದರ್ಶನ ಒಂದು ರೂಪ. ಇದರ ಮೀನಿಂಗ್ ಕೇಳಿದ್ದಾರೆ. ಈ ಒಂದು ಸೆಂಟೆನ್ಸ್ನ ಅರ್ಥ ಏನು ಅಂತ ಕೇಳಿದರೆ ಪಿಕೆಟಿಂಗ್ ಅಂತ ಗೊತ್ತಿರಬೇಕು ನಿಮಗೆ. ಇದು ಹೆಚ್ಚಾಗಿ ನಮಗೆ ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್ ಸಂದರ್ಭದಲ್ಲಿ ಹೆಚ್ಚಾಗಿತ್ತು ಪಿಕೆಟಿಂಗ್.
ಬಹಿಷ್ಕಾರ ಅಂದರೆ ಬ್ರಿಟಿಷ್ ವಸ್ತುಗಳ ಬಹಿಷ್ಕಾರ, ಹಾಗೆ ಬೇಗಾರ್ ಅಂತಕ್ಕಂಥದ್ದು ಅಥವಾ ಬಂದ್ ಅಂತಕ್ಕಂಥದ್ದು ಎಲ್ಲ ಬಾಗಿಲು ಮುಚ್ಚೋದು. ಆದರೆ ಈ ಅಂಗಡಿ ಮುಂಗಟ್ಟುಗಳ ಮುಂದೆ ಕಪ್ಪು ಬಟ್ಟೆಯನ್ನು ತೊಟ್ಟು ಪಿಕೆಟಿಂಗ್, ಸ್ಟ್ರೈಕ್ ಥರ ಕೂರ್ತಕ್ಕಂಥ ಪಿಕೆಟಿಂಗ್ ಏನಿದೆ, ಇದನ್ನು ನಾವು ಈ ಮದ್ಯಪಾನ ಅಂಗಡಿ, ಉದಾಹರಣೆಗೆ ಮದ್ಯಪಾನ ಅಂಗಡಿಯ ವಿರುದ್ಧ ನೀವು ಮಾಡಬೇಡಿ, ಮಾರಾಟ ಮಾಡಬೇಡ್ರಿ ಅಂತ ಕೂರೋದು, ಬ್ರಿಟಿಷ್ ಕಾರ್ಖಾನೆಗಳ ವಿರುದ್ಧ ಕೂರ್ತಕ್ಕಂಥದ್ದು, ಕಚೇರಿಗಳ ವಿರುದ್ಧ ಅಲ್ಲಿ ಹೋಗಿ ಪಿಕೆಟಿಂಗ್ ಕೂರ್ತಕ್ಕಂಥದ್ದು. ಹಾಗಾಗಿ ಈ ಸತ್ಯಾಗ್ರಹಗಳ ಜೊತೆಗೆ ಈ ಪೀಟಿಂಗ್ ಸಹ ನಡೀತು ಅನ್ನೋದು ನಿಮಗೆ ಗೊತ್ತಿರಲಿ. ಈ 8ನೇ ಪ್ರಶ್ನೆಗೆ ಇದರ ಅರ್ಥ ಯಾವುದು ಅಂದರೆ ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಕಾಂಗ್ರೆಸ್ನೊಳಗೆ ಸ್ವರಾಜ್ಯ ಪಕ್ಷವನ್ನು ಯಾರು ಸ್ಥಾಪಿಸಿದರು? ಎಸ್, ಈಗ ನಮಗೆ ಸ್ವರಾಜ್ಯ ಪಕ್ಷ ಫಾರ್ವರ್ಡ್ ಪತ್ರಿಕೆಯನ್ನು ತಂತು. ಯಾಕೆ ಅದು ಮುಖ್ಯವಾಗಿ ಕಾರಣ ಆಯಿತು ಸ್ವರಾಜ್ಯ ಪಕ್ಷ ಅಂದರೆ 1922ರ ಒಂದು ಚೌರಿ ಚೌರ, ಈ ಚೌರಿ ಚೌರ ಘಟನೆಯಿಂದ ಏನಾಯಿತು, ನಾನ್ ಕೋಆಪರೇಷನ್ ಮೂಮೆಂಟನ್ನು ಗಾಂಧೀಜಿ ಎಷ್ಟು ಹೇಳಿದ್ರು ಕೇಳಿಲ್ಲ, ವಾಪಸ್ ತಗೊಂಡ್ಕೊಂಡ್ರು. ಆವಾಗ 1922ರ ಈ ಒಂದು ಬಿಹಾರದ ಗಯಾ ಅಧಿವೇಶನದಲ್ಲಿ ಇದನ್ನು ಮಾಡಬೇಕಂತ ಸಿದ್ಧತೆ ಆಯಿತು. 1923 ಜನವರಿ 1ನೇ ತಾರೀಕು ಸ್ವರಾಜ್ಯ ಪಾರ್ಟಿ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ಮೆಂಟ್ ಆಯಿತು. ಇದು ದೇಶಬಂಧು ಆದಂಥ CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಏನು ಮಾಡಿದರು, ಇದನ್ನು ಸ್ಥಾಪನೆ ಮಾಡಿದರು. ಇವರೇ ಮೊದಲ ಅಧ್ಯಕ್ಷರು, ಮೋತಿಲಾಲ್ ನೆಹರು ಮೊದಲ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸಿದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ 9ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಯಾವುದಂದರೆ ಈ ಜವಾಹರ್ಲಾಲ್ ನೆಹರು ಮತ್ತು ಈ ಮೋತಿಲಾಲ್ ನೆಹರು ಅವರಿಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ನಮಗೆ ಕೇಳ್ಬೋದು ಅಂತಕ್ಕಂಥದ್ದು ಗೊತ್ತಿರಲಿ. ಆಪ್ಷನ್ ಎ ಏನಿದೆ ಇದು ಸರಿಯಾದ ಉತ್ತರ. ಜವಾಹರ್ಲಾಲ್ ನೆಹರು ಮತ್ತು ಮೋತಿಲಾಲ್ ನೆಹರು ಅವರಿಗೆ ಸಂಬಂಧಿಸಿದಂಥ ಅಂಶ. ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅಲ್ಲ, CR ದಾಸ್ ಲಾಸ್ಟ್ ಆಪ್ಷನ್. ಓಕೆ, ಇದು ಲಾಸ್ಟ್ ಆಪ್ಷನ್. ಈ ಆಪ್ಷನ್ಸ್ ಅಲ್ಲ, ಲಾಸ್ಟ್ ಆಪ್ಷನ್ CR ದಾಸ್ ಮತ್ತು ಮೋತಿಲಾಲ್ ನೆಹರು ಏನಿದೆ ಇದು ಸರಿಯಾದ ಉತ್ತರ. ಮೋತಿಲಾಲ್ ನೆಹರು ಏನಿದೆ ಸರಿಯಾದ ಉತ್ತರ. ಇದು ಅಲ್ಲ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೋಡಿ, ಈ ಕಾನ್ಸೆಪ್ಟ್ಗಳ ಮೇಲೆ ನಮಗೆ ಏನೆಲ್ಲ ಅಂಶಗಳು ಕ್ವಶನ್ಸ್ ಕೇಳ್ಬೋದು ಇಲ್ಲಿ ಅಂತಕ್ಕಂಥದ್ದು, ಏನೆಲ್ಲ ಅಂಶಗಳ ಮೇಲೆ ಕ್ವಶನ್ಸ್ ಕೇಳ್ಬೋದು ಅಂತಕ್ಕಂಥದ್ದು ಗೊತ್ತಾಯಿತು. ಹಾಗಾದರೆ ಈ ಆಪ್ಷನ್ಸಿಗೆ ನಮಗೆ ಯಾವುದು ಮೇಜರಾಗಿ ಪೆನ್ನನ್ನು ನಾವು ತೊಗೊಂಡಿಲ್ಲಿ ಬರಿತಾ ಇದ್ದೀವಿ ಅಂತಕ್ಕಂಥದ್ದು ಗೊತ್ತಾಯಿತು. ಈ ಕಾನ್ಸೆಪ್ಟ್ಗಳ ಮೇಲೆ ನಾವಿಲ್ಲಿ ನೋಡ್ಬೋದು. ಆಪ್ಷನ್ ಡಿ ಏನಿದೆ ಇದು ಸರಿಯಾದ ಉತ್ತರ. CR ದಾಸ್ ಮತ್ತು ಮೋತಿಲಾಲ್ ನೆಹರು. ಸ್ವರಾಜ್ಯ ಪಕ್ಷ ನಿಂತು ಹೋಗ್ಬಿಡುತ್ತೆ 1926ಕ್ಕೆ. CR ದಾಸ್ ಡೆತ್ ಆಗಿದ್ದರಿಂದ ಸ್ವರಾಜ್ಯ ಪಾರ್ಟಿ ನಿಂತೋಯ್ತು. ಹಾಗೆ ಫಾರ್ವರ್ಡ್ ಪತ್ರಿಕೆಯನ್ನು ಸಹ ಹೊರಡಿಸ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. 10ನೇ ಪ್ರಶ್ನೆ ನೋಡಿ, 1930ರಲ್ಲಿ, ಎಷ್ಟರಲ್ಲಿ 1930ರಲ್ಲಿ ಈ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿದವರು ಯಾರು ಅಂತ. ಹಲ್ಲೂರು ಸೀತಾರಾಮಯ್ಯನ ಬಗ್ಗೆ ನಾನು ಹೇಳಿದ್ದೀನಿ. ಅವರು ಆಂಧ್ರ ಪ್ರದೇಶದಲ್ಲಿ ಒಂದು ಚಳವಳಿಯನ್ನು ಮಾಡಿದ್ರ ಬಗ್ಗೆ, CR ದಾಸ್ ಬಗ್ಗೆ, MR ಜೇಕರ್ ಬಗ್ಗೆ. ಹಾಗೆ ನಿಮಗೆ ಗೊತ್ತಿರಬೇಕು ಇಲ್ಲಿ ಇದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಸರಿಯಾದ ಉತ್ತರ. ಯಾರು ಅಂಬೇಡ್ಕರ್ ಅಂದರೆ ಡಾಕ್ಟರ್ CR ಅಂಬೇಡ್ಕರ್ 1930ರಲ್ಲಿ ಈ ಕ್ಲಾಸಸ್ ಅಸೋಸಿಯೇಷನ್ಗೆ ಸಂಬಂಧಿಸಿದಂತೆ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನನ್ನು ಸ್ಥಾಪನೆ ಮಾಡಿದ್ದು. ಮತ್ತು ಆ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸರಿಯಾದ ಉತ್ತರ ಆಪ್ಷನ್ ಡಿ. ನೆಕ್ಸ್ಟು 11ನೇ ಪ್ರಶ್ನೆ ಏನಿದೆ, ಗಾಂಧೀಜಿಯವರು 1900 ಮಾರ್ಚ್ 12ರಿಂದ ಇವರು ಏಪ್ರಿಲ್ 6, 1930ರವರೆಗೆ ಗಾಂಧೀಜಿಯನ್ನು ಬಿಟ್ಟು 78 ಜನ ಅನುಯಾಯಿಗಳೊಂದಿಗೆ, ಇದರಲ್ಲಿ ಕರ್ನಾಟಕದ ಒಬ್ಬ ಮೈಲಾರ ಮಹದೇವಪ್ಪ ಏನಿದ್ದ ಈ 78 ಜನದಲ್ಲಿ ಗಾಂಧೀಜಿ ಬಿಟ್ಟು ಅಂತಕ್ಕಂಥದ್ದು ಗೊತ್ತಿರಬೇಕು. ಇವರು ಎಲ್ಲಿಗೆ ಹೊರಟರು, ಸಾಲ್ಟ್ ಮಾರ್ಚನ್ನು ಎಲ್ಲಿಂದ ಪ್ರಾರಂಭ ಮಾಡಿದರು ಅಂದರೆ ಸಬರಮತಿ ಅಂತ ಗೊತ್ತಿರಬೇಕು. ರೈಟ್ ಆನ್ಸರ್. ಎಲ್ಲಿಗೆ ರೀಚ್ ಆದರೂ ಉಪ್ಪನ್ನು ಕೈಗೆತ್ತಿಕೊಳ್ಳೋದ್ರ ಮೂಲಕ ಈ ಒಂದು ಕಂದಾಯವನ್ನು ಅಥವಾ ಉಪ್ಪನ್ನು ಕೈಗೆತ್ತಿಕೊಂಡು ಕಾನೂನನ್ನು ಮುರಿದಿದ್ದು ಯಾವಾಗ ಅಂದರೆ ಏಪ್ರಿಲ್ 6, 1930 ದಂಡಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಈ ದಂಡಿ ಮತ್ತು ಸಬರಮತಿ ಎರಡು ಕನ್ಫ್ಯೂಸ್ ಆಗಬಾರ್ದು. ಮಾರ್ಚ್ 12 ಕೊಟ್ಟಿದ್ದು ಸಬರಮತಿಯಿಂದ, ಏಪ್ರಿಲ್ 6ಕ್ಕೆ ಮುಟ್ಟಿದ್ದವರು ದಂಡಿಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಸಮುದ್ರ ತೀರದಲ್ಲಿ ಉಪ್ಪನ್ನು ಕೈಗೆತ್ತಿಕೊಳ್ಳೋದ್ರ ಮೂಲಕ ಬ್ರಿಟಿಷ್ ಕಾನೂನನ್ನು ಇವರು ಮುರಿದಿದ್ದರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಸ್ನೇಹಿತರೆ. ಹಾಗಾದರೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಸಬರಮತಿ ಆಶ್ರಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ 12ನೇ ಪ್ರಶ್ನೆ, ಇಲ್ಲಿ ಯಾವ ಕೈಗಾರಿಕೋದ್ಯಮಿ ಭಾರತೀಯ ಆರ್ಥಿಕತೆಯ ಮೇಲೆ ವಸಾಹತುಶಾಹಿ ನಿಯಂತ್ರಣದ ಮೇಲೆ ದಾಳಿ ಮಾಡಿದರು ಮತ್ತು ನಾಗರಿಕ ಅಸಹಕಾರ ಚಳವಳಿಯನ್ನು ಬೆಂಬಲಿಸಿದರು ಅಂತಿದೆ. ನೋಡಿ, ಒಂದು ಇಂಡಸ್ಟ್ರಿಯಲೈಸೇಷನ್ ಕೈಗಾರಿಕೋದ್ಯಮಿ ಅಂತಕ್ಕಂಥದ್ದು ಎಕನಾಮಿಕ್ಕಾಗಿ ನಾವು ನೋಡೋದಾದರೆ ಇಲ್ಲಿ ಎಲ್ಲ ಹೆಸರುಗಳು ಹೊಸ್ದಾಗಿ ಕಾಣ್ತಾ ಇದೆ. ಈ ದಿಶಾ ಪೇಟಿಟ್ ಅಂತ,
ಪುರುಷೋತ್ತಮ್ ದಾಸ್, ಈ ಠಾಕೂರ್ ದಾಸ್ ಅಂತಕ್ಕಂಥವ್ರು ದ್ವಾರಕನಾಥ್ ಟ್ಯಾಗೋರ್, ರವೀಂದ್ರನಾಥ್ ಟ್ಯಾಗೋರ್ ಅವರ ಗ್ರ್ಯಾಂಡ್ ಫಾದರು, ಹಾಗೆ ಈ ಏನು ದೇವೇಂದ್ರನಾಥ್ ಟ್ಯಾಗೋರ್ ಅವರ ಫಾದರು. ನೆಕ್ಸ್ಟು ಸೇಠ್ ಹುಕುಮಚಂದ್ ಅಂತಕ್ಕಂಥದ್ದು ಇದೆ. ಹಾಗಾದರೆ ಈ 12ನೇ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಪುರುಷೋತ್ತಮ್ ಠಾಕೂರ್ ದಾಸ್ ಅಂತಕ್ಕಂಥದ್ದೇನಿದೆ ಇದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಒಂದು ಕೈಗಾರಿಕೋದ್ಯಮಿ ಭಾರತೀಯ ಆರ್ಥಿಕತೆಯ ಮೇಲೆ ವಸಾಹತುಶಾಹಿ ನಿಯಂತ್ರಣದ ಮೇಲೆ ನಡೆದಂತಹ ಘಟನೆಗಳೇನಿದೆ ಇದನ್ನು ಇವರು ಹೇಳ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು 13ನೇ ಪ್ರಶ್ನೆ, ಚಿತ್ರಕಲೆಯ ಮೂಲಕ ಭಾರತ ಮಾತಾ ಚಿತ್ರವನ್ನು ಯಾವ ದೃಶ್ಯೀಕರಿಸಿದರು ಮತ್ತು ಚಿತ್ರಿಸಿದರು ಅಂತ ಇದೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ನಿಮಗೆ ಗೊತ್ತಿದೆ, ವಂದೇ ಮಾತರಂ. ರವೀಂದ್ರನಾಥ್ ಟ್ಯಾಗೋರ್ ನಿಮಗೆ ಗೊತ್ತಿದೆ, ವಿಶೇಷವಾಗಿ 2 ದೇಶಕ್ಕೆ ರಾಷ್ಟ್ರಗೀತೆಯನ್ನು ಬರೆದವರು. ನಟೇಶ್ ಶಾಸ್ತ್ರಿ ಇದೆ. ನೀವು ಚಿತ್ರಕಲೆ ಅಂತ ತಕ್ಷಣ ನಿಮಗೆ ಗೊತ್ತಿರುತ್ತೆ ಅಭಿನೀಂದ್ರನಾಥ ಟ್ಯಾಗೋರ್ ಅಂತ. ಯಾರು? ಅಭಿನೀಂದ್ರನಾಥ ಟ್ಯಾಗೋರ್ ಏನಿದ್ದಾರೆ ಇವ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು, ಮತ್ತು ಈ ಕಾನ್ಸೆಪ್ಟ್ ಮೇಲೆ ಸಹ ನಿಮಗೆ ಮಾಹಿತಿ ಇರಬೇಕು. NCERTಯಲ್ಲಿ ನಿಮಗೆ ಮಾದರಿ ಪ್ರಶ್ನೆಗಳು ಈ ರೀತಿ ಕೇಳ್ತಾರೆ, ಅವುಗಳನ್ನು ನೀವು ಸ್ಟಡಿ ಮಾಡಬೇಕು. ಬ್ರಿಟಿಷರ ವಿರುದ್ಧ ಹೋರಾಡುವ ಮಹಾತ್ಮ ಗಾಂಧೀಜಿಯವರ ವಿಧಾನ ಯಾವುದು? 6 ಮೂಲ ಮಂತ್ರಗಳನ್ನು ಇವರು ಸತ್ಯಾಗ್ರಹ ಇರ್ಬೋದು, ಉಪವಾಸ ಇರ್ಬೋದು, ಹಾಗೆ ಹರತಾಳ ಇರ್ಬೋದು, ಹಾಗೆ ಬಂದ್ ಇರ್ಬೋದು, ಹಾಗೆ ಏನು ನಾನ್ ವೈಲೆನ್ಸ್ ಹಿಂಸೆ ಅಲ್ಲ ಅಹಿಂಸೆಗೆ ಸಂಬಂಧಿಸಿದಂಥ ಅಂಶಗಳಿರ್ಬೋದು, ಮತ್ತು ಈ ಒಂದು ಸತ್ಯಾಗ್ರಹಕ್ಕೆ ಸಂಬಂಧಿಸಿದಂಥ ತ್ಯಾಗಗಳಿರ್ಬೋದು ಅಂತಕ್ಕಂಥದ್ದು, ಶಾಂತಿ ಪ್ರದರ್ಶನ ಅಂತಕ್ಕಂಥದ್ದು ಇರ್ಬೋದು. ನೋಡಿ, ಇವರ ಒಂದು ಶಾಂತಿಯುತ ಪ್ರದರ್ಶನ, ಸತ್ಯಾಗ್ರಹ ಮತ್ತು ಅಹಿಂಸೆ, ಈ ಶಾಂತಿಯುತ ಪ್ರದರ್ಶನ, ಸತ್ಯಾಗ್ರಹ ಮತ್ತು ಅಹಿಂಸೆ ಏನಿದೆ ಇವು ಇವರ ಮೂಲ ಮಂತ್ರಗಳಾಗಿತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು. ಇವುಗಳು ಇವರ ಮೂಲ ಮಂತ್ರಗಳಾಗಿತ್ತು ಅಂತ ಗೊತ್ತಿರಬೇಕು. ಅವರು ಕಲ್ಲು ತೂರಾಟದ ಹಿಂಸಾತ್ಮಕ ವಿಧಾನವನ್ನು ಬಳಸಲಿಲ್ಲ, ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚಲಿಲ್ಲ, ಆದರೆ ಅದನ್ನು ವಿರೋಧಿಸಿದ್ರಷ್ಟೇ. ಅವರು ನಾನು ಒಂದು ಕಣ್ಣು ತತ್ವದೊಂದಿಗೆ ಹೋರಾಡಿದರು ಅನ್ನತಕ್ಕಂಥದ್ದು ಸಹ ತಪ್ಪು. ಯಾಕೆಂದರೆ ಗಾಂಧೀಜಿ ಭಾರತ ಸ್ವತಂತ್ರಗೊಂಡಾಗ INC ಅಧ್ಯಕ್ಷರಾಗಿರಲಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳಿಗೆ ಗಾಂಧೀಜಿ ಹೆಚ್ಚು ಬೆಂಬಲವನ್ನು ನೀಡಲಿಲ್ಲ ಅಂತಕ್ಕಂಥದ್ದು ಗೊತ್ತಿರಲಿ. ಸತ್ಯಾಗ್ರಹ ಎಂದರೆ ಆಫ್ರಿಕಾದಲ್ಲೇ ಗಾಂಧೀಜಿ ಸತ್ಯಾಗ್ರಹ, ಅಮೇರಿಕದ ವ್ಯಕ್ತಿಯಿಂದ ಪ್ರಭಾವಿತರಾಗಿ ಸತ್ಯಾಗ್ರಹ ಎಂಬ ಪದದ ಬಗ್ಗೆ ಚೆನ್ನಾಗಿ ಅರಿತಿದ್ರು. ಸತ್ಯಾಗ್ರಹ ಅಂದರೇನು ಅನ್ನೋ ಪ್ರಶ್ನೆ ಇಲ್ಲಿದೆ. ಸತ್ಯಾಗ್ರಹ ಎಂದರೆ ಹೋರಾಡುವ, ನೋವುಂಟು ಮಾಡುವ ದೈಹಿಕ ಬಲವನ್ನು ಬಳಸುವುದು, ತಪ್ಪು. ಸತ್ಯಾಗ್ರಹ ಅಂದರೆ ನೋವನ್ನುಂಟು ಮಾಡುವುದಿಲ್ಲ, ಇದು ದಬ್ಬಾಳಿಕೆಯ ವಿರುದ್ಧ ಹೋರಾಡುವ ಅಹಿಂಸಾತ್ಮಕ ಹೋರಾಟ ಏನಿದೆ ಸರಿ. ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ 1917, ಈ ನೀಲಿ ಬೆಳೆಗಾರರು ಚಂಪಾರಣ್ಯ ಸತ್ಯಾಗ್ರಹ. 1918ರ ಈ ಅಹಮದಾಬಾದ್ ಕಾಟನ್ ಮಿಲ್ ಸ್ಟ್ರೈಕ್ ಏನಿದೆ ಇದಿವರ ಮೊದಲ ಉಪವಾಸ ಅಂತ ಗೊತ್ತಿರಬೇಕು. ಹಾಗಾದರೆ ಸತ್ಯಾಗ್ರಹ ಎಂದರೆ ನಿಷ್ಕ್ರಿಯ ಪ್ರತಿಯೊಂದು ಮತ್ತು ದುರ್ಬಲದ ಆಯುಧ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಈ ಥರ ನೀವು ಟೆಕ್ಸ್ಟ್ ಬುಕ್ಸಲ್ಲಿರೋ ಪ್ರಶ್ನೆಗಳನ್ನು ಹೆಚ್ಚಾಗಿ ಓದಿ. TET, GPSTR, HSTR ಮತ್ತು CTETಗೆ ಇವೇ ಪ್ರಶ್ನೆಗಳು ಹೆಚ್ಚಾಗಿ ರಿಪೀಟ್ ಆಗುತ್ತೆ. 10th ನಿಮಗೆ 9th ಮತ್ತು 8th ಪ್ರಶ್ನೆಗಳು NCERT ಮಾದರಿ ಪ್ರಶ್ನೆಗಳನ್ನು, ಅಭ್ಯಾಸ ಪ್ರಶ್ನೆಗಳನ್ನು ಸ್ಟಡಿ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ